ನಮ್ಮ ರಾಜ್ಯದ ಅಸೆಂಬ್ಲಿ ಸ್ವಾರಸ್ಯಕರ ಚರ್ಚೆಗೆ ವೇದಿಕೆಯಾಗಿದೆ. 224 ಎಂಎಲ್ಎಗಳು ನನಗೆ ಸಮಾನರು ಎಂದು ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸೊ ಈ ತರಹದ್ದೊಂದು ವಿಭಿನ್ನವಾದ ಹೇಳಿಕೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಪ್ರಪ್ರಥಮ. ಅಸೆಂಬ್ಲಿಯಲ್ಲಿ ಸೆಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ 224 ತಾಲೂಕುಗಳು ಅಂದರೆ ವಿಧಾನಸಭಾ ಕ್ಷೇತ್ರಗಳು, 66 ಬಿಜೆಪಿ ಎಂಎಲ್ಎಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ, 18 JDS ಎಂಎಲ್ಎಗಳಿದ್ದಾರೆ, 138ರಿಂದ 140 ಕಾಂಗ್ರೆಸ್ನ ಎಂಎಲ್ಎಗಳಿದ್ದಾರೆ. ಎಲ್ಲರೂ ಸೇರಿಕೊಂಡ್ರೆ 224 ಎಂಎಲ್ಎಗಳಾಗ್ತಾರೆ. ಆದರೆ ಡಿಕೆ ಶಿವಕುಮಾರ್ರಂತಹ ನೂತನ ಸಿಎಂ ಹೇಳ್ತಾರೆ, ನನಗೆ 224 ಎಂಎಲ್ಎಗಳು ಕೂಡ ಸಮಾನರು, ಅದನ್ನು ಅನುದಾನದಲ್ಲಿ ತೋರಿಸ್ಬೇಕು. ಬಿಜೆಪಿ ಎಂಎಲ್ಎಗಳು ನಮ್ಮ ಕ್ಷೇತ್ರಕ್ಕೆ ಇನ್ನೂ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತೇಳಿ ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಪಡ್ಕೊತಿದ್ದಾರೆ. ಅವೆಲ್ಲವೂ ಒತ್ತೊಟ್ಟಿಗಿಟ್ಟು ಈಗ ಸಮಾನರು ಅಂತ ಹೇಳಿರುವುದು ನಿಜಕ್ಕೂ ಕೂಡ ಆಶ್ಚರ್ಯಕರವಾದಂತಹ ಪ್ರಸಂಗ ಒಂದು ನಡೆದಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಏನೇನು ಮಾತನಾಡಿದ್ರು ನೋಡ್ಕೊಂಡು ಬರೋಣ. ಎಲ್ಲ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು. ನಾಯಕರಾದಂತಹ ಸಿದ್ದರಾಮಯ್ಯನವರು ಅವ್ರದೇ ಆದಂತಹ ವಿಭಿನ್ನವಾದಂತ ಬಡಜನತೆಗೆ ಆಕರ್ಷಣೆ ಮಾಡಂತ ಕಾರ್ಯಕ್ರಮಗಳನ್ನ ಕೊಟ್ಟರು. ಎಲ್ಲ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು. ಯಾರು ಮುಖ್ಯಮಂತ್ರಿಗಳು ಇಲ್ಲಾಗಿದ್ದಾರೆ ಅವ್ರದೇ ಆದಂತ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಅದನ್ನ ಯಾರ್ದು ಟೀಕೆನೂ ಮಾಡಕ್ ಹೋಗಲ್ಲ, ತಗರಾಲು ಇಲ್ಲ. ಅವ್ರಿಗೆ ಸಿಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಹಿತಕ್ಕೆ, ಈ ರಾಜ್ಯದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಮಾಡಿದ್ರು. ನಾನು ಒಂದು ಹೇಳ್ಬೇಕು ಅಂದ್ರೆ, ನಾನು JH ಪಟೇಲ್ರಿಗೆ, ನಾನು ಬಂಗಾರಪ್ಪನವ್ರಿಗೆ ಬಹಳ ಹತ್ರ ಇದ್ದವನು ಇರ್ಬೋದು, ಕೃಷ್ಣ ಅವ್ರಿಗೆ ಹತ್ರ ಇರ್ಬೋದು. ವಿರೋಧ ಪಾರ್ಟಿಲಿ ಇದ್ದಂತ JH ಪಟೇಲ್ ಅವ್ರು ತೋರಿಸಿದಂತ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಇವತ್ತು ಕೂಡ ನಾನು ಎಷ್ಟೋ ನನ್ನ ಅನೇಕ ಸಂದರ್ಭದಲ್ಲಿ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಅಷ್ಟು ಹೃದಯ ಶ್ರೀಮಂತಿಕೆಯಿಂದ ಮಾಡ್ತಾ ಇದ್ರು. ಏನಿದ್ರು ರಾಜಕಾರಣ, ನಾವಿದ್ರು ರೋಡಲ್ಲಿ ನನ್ನ ಅರೆಸ್ಟ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಯಾರ್ದೋ ಒತ್ತಡದ ಮೇಲೆ. ಅವ್ರು ಹೇಳಿದ್ರು, ಏನು ರಾಜಕಾರಣ ನೀವು ಅಲ್ಲೆಲ್ಲೋ ಮಾಡ್ಕೊಡ್ರಪ್ಪ, ಇಲ್ಲಿ ನಾನು ಆ ಕೆಲಸ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಅದನ್ನ ಒಬ್ಬ ಶಾಸಕನ ರಾಜಕೀಯಕ್ಕೋಸ್ಕರ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ನನ್ನ ಹಿಸ್ಟ್ರಿ ನಾನು ಹೇಳಕ್ ಹೋಗುದಿಲ್ಲ. ಸೊ ಹಂಗೆ ನಾನು ಇವತ್ತು ತಮ್ಮ ಮುಂದೆ ಅಧ್ಯಕ್ಷರಾಗಿ ಹೇಳ್ತೀನಿ, ನನಗೆ ಇವರೆಲ್ಲರೂ ಒಂದೇ, 224 ಜನ ಶಾಸಕರು ಒಂದೇ. ಹಿಂದೆ ಇದ್ದೆಲ್ಲ ಮರ್ತು ಬಿಡೋಣ. ಲೆಟ್ ಅಸ್ ಗೋ ಇಸ್ ಎ ನ್ಯೂ ಪ್ಲೇಟ್. ಇಡೀ ವಿಶ್ವ ನಮ್ಮ ಭಾರತವನ್ನ ನೋಡ್ತಾ ಇದೆ. ಇಡೀ ವಿಶ್ವ ಭಾರತ ನೋಡುವಾಗ ಬೆಂಗಳೂರು ಮತ್ತು ಕರ್ನಾಟಕ ಮುಖಾಂತರ ನೋಡ್ತಾ ಇದೆ. ಇಲ್ಲಿರುವಂತ ಜ್ಞಾನದ ಸಂಪತ್ತಿದೆಯಲ್ಲ, ಇಲ್ಲಿರುವಂತ ನಮ್ಮ ಯುವ ಸಂಪತ್ತಿದೆಯಲ್ಲ, ಇಲ್ಲಿರುವಂತ ಪ್ರಕೃತಿಯ ಸಂಪತ್ತಿದೆಯಲ್ಲ, ಬೇರೆ ರಾಜ್ಯದಲ್ಲಿಲ್ಲ. ನಾಯಕರಾದಂತಹ ಸಿದ್ದರಾಮಯ್ಯನವರು ಅವ್ರದೇ ಆದಂತಹ ವಿಭಿನ್ನವಾದಂತ ಬಡಜನತೆಗೆ ಆಕರ್ಷಣೆ ಮಾಡಂತ ಕಾರ್ಯಕ್ರಮಗಳನ್ನ ಕೊಟ್ಟರು. ಎಲ್ಲ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು. ಯಾರು ಮುಖ್ಯಮಂತ್ರಿಗಳು ಇಲ್ಲಾಗಿದ್ದಾರೆ ಅವ್ರದೇ ಆದಂತ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಅದನ್ನ ಯಾರ್ದು ಟೀಕೆನೂ ಮಾಡಕ್ ಹೋಗಲ್ಲ, ತಗರಾಲು ಇಲ್ಲ. ಅವ್ರಿಗೆ ಸಿಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಹಿತಕ್ಕೆ, ಈ ರಾಜ್ಯದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ